ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು, ನಮಗೆ ಬರುವ ಕಾಯಿಲೆಗಳನ್ನು ಓಡಿಸ್ಬೋದು. ಕಾರಣ ನಾವೆಲ್ಲ ರೆಡಿಮೇಡ್ ಫುಡ್ಗೆ ಹೋಗಿ ಅಭ್ಯಾಸ ಮಾಡಿಕೊಂಡು ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ. ಆ ಕಾಯಿಲೆಗಳನ್ನ ಓಡಿಸ್ಬೇಕಂದ್ರೆ ನಾವು ಪ್ರಕೃತಿ ಮೊರೆ ಹೋಗಬೇಕು. ಪ್ರಕೃತಿ ಸಿಕ್ಕಿರುವಂತಹ ಅನೇಕ ಸೊಪ್ಪುಗಳು, ಕಾಯಿಗಳು, ಹಣ್ಣುಗಳು ಇತ್ಯಾದಿಗಳಿಂದ ನಾವು ಆ ಕಾಯಿಲೆಗಳನ್ನು ಓಡಿಸ್ಬೋದು. ಇದು ಹೊನಗೋನೆ ಸೊಪ್ಪು ಅಂತಾರೆ. ಹೊನಗೋನೆ ಸೊಪ್ಪು ಇದು ಕೆರೆಯಲ್ಲಿ ನೀರೆಲ್ಲ ಬತ್ತೋದ ಮೇಲೆ ಆ ಒಂದು ಸ್ಥಿತಿಯಲ್ಲಿ ಇದು ಬೆಳೀತದೆ. ಇದೇನು ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ಕೆಲವರು ಇದನ್ನು ಆ ಟೆಂಡರ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅದು ಈ ಕಡೆ ಕಳಿಸ್ತಾರೆ. ಸಿಟಿಯಲ್ಲಿ ₹100 ಒಂದಿಷ್ಟು ಕೊಡ್ತಾರೆ. ಅದಕ್ಕೇನು ತಾರನ್ನ ಏನು ಇರಲ್ಲ, ಏನೋ ಒಂದೆರಡು ಇರ್ತಾವೆ ಮುಳ್ಳು ಥರ. ಅದನ್ನು ತೆಗೆದು, ಮುಳ್ಳೇನಿಲ್ಲ, ತೆಗೆದು ನೋಡಿ ಈ ಥರ ಸೊಪ್ಪು ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಕತ್ತರಿಸಿ ಇದಕ್ಕೆ ಬೇಳೆ ಹಾಕಿ ಪಲ್ಯ ಅತಿ ರುಚಿಕರ. ಹೇಳೋಕ್ಕಾಗಲ್ಲ, ತಿಂದವ್ರಿಗೆ ಗೊತ್ತಾಗುತ್ತೆ, ಅತಿ ರುಚಿಕರ. ಆದರೆ ಇದರಲ್ಲಿ ಅಡಕವಾಗಿರ್ತಕ್ಕಂತಹ ವಸ್ತು ಅಂದರೆ ಬಂಗಾರವನ್ನು ನಾವು ಭಸ್ಮ ಅಂದರೆ ಒಂದು ಬೂದಿಯನ್ನು ತಿನ್ನೋಕ್ಕೆ ಆಗಲ್ಲ. ಕಾರಣ ಅತಿ ರೇಟ್ ಜಾಸ್ತಿ ಆಗಿರ್ತದೆ. ಆದ್ದರಿಂದ ಈ ಬಂಗಾರ ಅಂಶ ಇದರಲ್ಲಿ ಜಾಸ್ತಿ ಅಡಕವಾಗಿದೆ. ಇದನ್ನು ಸೇವನೆ ಮಾಡಿಬಿಟ್ಟು ಅನೇಕ ಬಂಗಾರದಿಂದ ಬರುವಂಥ ಅನೇಕ ಕಾಯಿಲೆಗಳು ವಾಸಿ ಆಗ್ತದೆ. ಮತ್ತು ಅತಿ ಉಷ್ಣತೆ ಇರ್ತದಲ್ಲ ಬಾಡಿ, ಅದನ್ನು ನಮ್ಮ ದೇಹ ಅದನ್ನು ಕೂಲ್ ಮಾಡೋ ಶಕ್ತಿ ಇದಕ್ಕಿದೆ. ಮತ್ತು ಅನೇಕ ಕಾಯಿಲೆಗಳು ಅತಿ ಹೆಚ್ಚು ಶಕ್ತಿ ಕೊಡ್ತದೆ. ಇದು ಎಪಿಸೋಡ್ ಒಂದು 20-30 ಎಪಿಸೋಡ್ ಮಾಡ್ಬೋದು ಈ ಸೊಪ್ಪಿನಲ್ಲಿ. ಅಷ್ಟು ಬೆಲೆ ಬಾಳುವಂತಹ ಸೊಪ್ಪಿದು. ಇದು ಸಾಮಾನ್ಯವಾಗಿ ಸಿಕ್ಕುವುದಿಲ್ಲ. ಇದು ಹಳ್ಳಿ ಕಡೆ ಸಿಕ್ಕುವುದು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ನಾವು ಅದನ್ನು ಶೇಖರಿಸಿಕೊಂಡು ಸೇವಿಸಬೇಕಾಗುತ್ತೆ. ಇದು ಸೇವನೆಯಿಂದ ನಮಗೆ ಎಷ್ಟೋ ಒಳ್ಳೆಯದು ಆಗುತ್ತೆ ಸ್ನೇಹಿತರೆ. ಇದು ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು ಎಲ್ಲ ಸಿಕ್ಕಿಬಿಟ್ರೆ ಇದನ್ನು ದಯವಿಟ್ಟು ಬಿಡಬೇಡ್ರಿ. ವರ್ಷಕ್ಕೆ 1-2-3 ಸತಿ ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳು ಹೋಗ್ತವೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಮುಟ್ಟಿ ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.